ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಿಟೆಲ್ಲರಿ ಸಾಫ್ಟ್ವೇರ್ ಯೂಟ್ಯೂಬ್ ಚಾನಲ್. ಎಸ್, ಇವತ್ತೇನು ಕಲ್ಯಾಣ ಅಂತ ನಾನು ಹೇಳ್ತೀನಿ. ಇವತ್ತು ನಾವು ಆಡ್ ಪ್ರಾಡಕ್ಟ್ಸ್ ಬಗ್ಗೆ ಕಲ್ಯೋಣ. ಸೊ ತುಂಬಾ ದಿನದಿಂದ ತುಂಬಾ ಸಲ ತುಂಬಾ ಸಲ ಎಲ್ಲರೂ ಕೇಳಿರುವಂತ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗುತ್ತೆ. ಆಡ್ ಪ್ರಾಡಕ್ಟ್ಸ್ ಬಗ್ಗೆ ನಮಗೆ ಡೀಟೇಲ್ ಆಗಿ ಹೇಳ್ಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ಇವತ್ತು ಆಡ್ ಪ್ರಾಡಕ್ಟ್ಸ್ ಹೇಳ್ಕೊಡ್ತಾ ಇದ್ದೀರಾ. ಪೇಜಲ್ಲಿ ಆಡ್ ಪ್ರಾಡಕ್ಟ್ ಅಂತ ಇದೆ. ಸೊ ಅಲ್ಲಿ ಹೋಗಿ ಮೇನ್ ಶೀಟು. ಸೊ ಯಾವಾಗಲೂ ಮೇನ್ ಶೀಟಲ್ಲಿ ಏನು ಮಾಡಬೇಕು ಅಂದರೆ, ಇದು ಪ್ರಾಮುಖ್ಯವಾದ ಅಂತ ಸೊ ನೀವು ಇಲ್ಲಿ ಏನು ತಪ್ಪು ಮಾಡ್ದಿರಾ, ಕೆಜಿ ಮತ್ತೆ ಕಿಲೋಗ್ರಾಮ್ ಇದೆಲ್ಲ ಏನು ತಪ್ಪು ಮಾಡ್ದಿರಾ ಕರೆಕ್ಟಾಗಿ ಎಲ್ಲಾನು ಆ್ಯಡ್ ಮಾಡಿದ್ದೀರಾ ಅಂದ್ರೆ ನಿಮ್ದು ರಿಪೋರ್ಟ್ ಕರೆಕ್ಟಾಗಿ ಬರುತ್ತೆ. ಇದಕ್ಕೆ ಏನ್ ಮಾಡೋಣ, ಫಸ್ಟ್ ನಾವು ಯಾವಾಗಲೂ ಕ್ಯಾಟಗರಿ ಕ್ರಿಯೇಟ್ ಮಾಡ್ತೀವಿ. ಕ್ಯಾಟಗರಿಯಲ್ಲಿ ನಾನು ಆಲ್ರೆಡಿ ಡೈಲಿ ಪ್ರಾಡಕ್ಟ್ಸ್ ಅಂತ ಈಗ ಮೇಕಪ್. ಸೊ ನನ್ಗೀಗ ಮೇಕಪ್ ಅಂತ ಹಾಕಿ ಸೇವ್ ಮಾಡ್ಕೊಂಡೆ. ಓಕೆ, ಸೊ ಮತ್ತೆ ಆಡ್ ಪ್ರಾಡಕ್ಟ್ಸ್ ಹೋಗಿ ಸಬ್ ಕ್ಯಾಟಗರಿ ಕ್ರಿಯೇಟ್ ಮಾಡ್ಕೊಂತೀನಿ. ಅದೇನ್ ಮಾಡಿದ್ವಿ, ಈಗ ಮೇಕಪ್ ಅಂತ ಹಾಕಿದ್ವಿ. ನ್ಯೂ ಕ್ಲಿಕ್ ಮಾಡ್ಕೊಂತೀನಿ, ಮತ್ತೆ ಮೇಕಪ್ ಮಾಡ್ಕೊಂತೀನಿ. ಪೌಡರ್ ಲ್ಯಾಕ್ಮಿಗೆ LK ಅಂತ ನಾನು ಹಾಕೊಂತೀನಿ, ಸೇವ್ ಮಾಡಿ. ಓಕೆ, ಈಗ ಆಡ್ ಮಾಡ್ತೀನಿ. ಏನ್ ಪ್ರಾಡಕ್ಟ್ ಪೌಡರ್, ಎಂಟರ್, ಮೇಕಪ್, ಎಂಟರ್, ಫೌಂಡೇಶನ್ ಲ್ಯಾಕ್ಮಿ ಅಂತ ತಗೊಂಡಿದ್ದೀನಿ. 3500ಗೆ ಬೈ ಮಾಡಿದ್ದೀನಿ. 50 ಓಪನಿಂಗ್ ಸ್ಟಾಕ್ ಇದೆ ನನ್ನ ಹತ್ರ. ಆಲ್ರೆಡಿ ಬಾರ್ ಕಾರ್ಡ್ ನೋಡಿ, ಇದು ಆಲ್ರೆಡಿ ಜನರೇಟ್ ಆಗಿದೆ ನನಗೆ. 4500 49 rupees ನಾನು ಮಾಡ್ತಾ ಇದ್ದೀನಿ. ಸೇಮ್. ಓಕೆ, ನೋಡಿದ್ರಲ್ಲ ಎಷ್ಟು ಬೇಗ ಪೌಡರ್. ಅದ್ರದ್ದು ಬಾರ್ ಕೋಡ್ ನೋಡೋಣ ಹೆಂಗಿದೆ ಅಂತ. ಬಾರ್ ಕೋಡ್ ನೋಡೋಣ. ವಾ, ಎಷ್ಟು ಬೇಗ, 15 ಸೆಕೆಂಡ್ಸ್ ಅಲ್ಲೇ ಬಾರ್ ಕೋಡ್ ಬಂದಿದೆ. ಸೊ ಎಷ್ಟು ಓಪನಿಂಗ್ ಸ್ಟಾಕ್ ಇದೆ ಅಷ್ಟು ಓಪನಿಂಗ್ ಸ್ಟಾಕ್ಗೆ ನಾನಿಲ್ಲಿ 50 ಅಂತ ಹಾಕಿ ಇಲ್ಲಿ ಬಾರ್ ಕೋಡ್ ಓಪನ್ ಮಾಡಿದ್ರೆ 50 ಬಾರ್ ಕೋಡ್ ಪ್ರಿಂಟ್ ಕೊಟ್ರೆ ಸ್ಟಿಕ್ಕರ್ಸ್ ಬಂದ್ಬಿಡುತ್ತೆ. ಎಸ್, ಇಟ್ಸ್ ವೆರಿ ನೈಸ್, ರೈಟ್? ತುಂಬಾ ಈಸಿ ಅನಿಸ್ತಿದೆ ಅಲ್ಲ? ಸೊ ನಾವೀಗ ಕ್ಯಾಟಗರಿ ಸಬ್ ಕ್ಯಾಟಗರಿ ಯೂಸ್ ಮಾಡ್ಕೊಂಡ್ವಿ, ನ್ಯೂ ಬಟನ್ ಯೂಸ್ ಮಾಡ್ಕೊಂಡ್ವಿ, ಬಲ್ಕ್ ಇಮೇಜ್ ಇಲ್ಲೇ ಅಪ್ಲೋಡ್ ಮಾಡ್ಬೋದು. ಈ ಟಾಪ್ ರೋ ಅಲ್ಲಿ ಏನ್ ಮಾಡ್ಬೋದು ನೀವಂದ್ರೆ, ನಿಮ್ಗೆ 100 ಐಟಮ್ಸ್ ಇದೆ. ಈಗ ನೋಡ್ಬೇಕು 100 ಐಟಮ್ಸ್. ಸೊ ಎಲ್ಲಾನು ಇಲ್ಲಿ ಬರುತ್ತೆ 100 ಐಟಮ್ಸ್. ಓಕೆ, ಸೊ ಬಲ್ಕ್ ಎಡಿಟಿಂಗ್, ರೀಸೆಟ್, ಸೆಟ್ಟಿಂಗ್ಸ್, ಎಕ್ಸ್ಪೋರ್ಟ್, ಸೆಟ್ ಡಿಫಾಲ್ಟ್ ಅಂತ. ಸೆಟ್ ಡಿಫಾಲ್ಟ್ ಅಲ್ಲಿ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಏನಾದ್ರೂ ಐಟಮ್ ಜಾಸ್ತಿ ಸೇಲ್ ಆಗ್ತಿದೆ ಅಂದ್ರೆ ನೀವು ಅದನ್ನ ಸೆಟ್ ಡಿಫಾಲ್ಟ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಆಸ್ ಇಟ್ ಈಸ್ ಹಾಕೋ ಬಿಡ್ಬೋದು. ಓಕೆನಾ? ಸೊ ಸ್ಪೆಷಲಿ ಹೆಡ್ಡಿಂಗ್ಸ್ ಅಲ್ಲಿ ಏನಾದ್ರೂ ನಿಮ್ಗೆ ಆಲ್ಟರ್ ಮಾಡ್ಕೋಬೇಕು, ಇನ್ನು ಕನ್ವೀನಿಯಂಟ್ ಮಾಡ್ಕೋಬೇಕು ಅಂದ್ರೆ ನೀವು ಯಾವಾಗ್ಲೂ ಇಲ್ಲಿ ಸೆಟ್ಟಿಂಗ್ಸ್ ಯೂಸ್ ಮಾಡ್ಕೋಬಹುದು. ಇದೆಲ್ಲ ಇಲ್ಲಿ ಏನ್ ಪ್ಲೇನ್ ಬಾಕ್ಸಸ್ ಇದೆ ಅದೆಲ್ಲ ಎನೇಬಲ್ ಮಾಡ್ಕೋಬಹುದು ಬೈ ಕ್ಲಿಕ್ಕಿಂಗ್. ಫಾರ್ ಎಕ್ಸಾಂಪಲ್ ನಾನು ಫೋಟೋಸ್ ಹಾಕಿಲ್ಲ, ಇಲ್ಲಿ ಫೋಟೋಸ್ ಎನೇಬಲ್ ಮಾಡ್ತಾ ಇದ್ದೀನಿ ಜಸ್ಟ್ ನಿಮ್ಗೆ ನೋಡ್ಸೋಕ್ಕೋಸ್ಕರ.
ಸೊ ಹಿಂಗೆ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಫೋಟೋಸ್ ಕಾಲಮ್ ಬಂದಿದೆ. ಇಲ್ಲಿ ನೋಡಿ ಫಸ್ಟ್ ಪೌಡರ್ಗೆ ಫೋಟೋಸ್ ಬಂದಿಲ್ಲ, ಸೊ ಅದನ್ನ ನಾನು ಜಸ್ಟ್ ಎಲ್ಲ ಸೆಲೆಕ್ಟ್ ಮಾಡ್ಕೊತೀನಿ ಬಾಲ್ಕನಿ. ಈಗ ನೋಡೋಣ ಪೌಡರ್ ಅಂತ ಹಾಕಿದ್ದೆ, ಪೌಡರ್ದು ಇಲ್ಲಿ ಇಲ್ಲ ಅಂತ ಹಾಕಿದ್ದೆ, ಇಲ್ಲ ಹಾಕಿದ್ದೆ. ಓಕೆ, ಅರ್ಥ ಆಯ್ತಲ್ಲ. ಸೊ ಬಲ್ಕ್ ಎಡಿಟ್ ಅಲ್ಲಿ ನೀವು ಬಲ್ಕ್ ಆಗಿ ಎಡಿಟ್ ಮಾಡ್ಬೋದು. ಸೊ ಇಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಬೇಕು ಅಂದ್ರೆ ಕ್ಯಾಟಗರಿ ವೈಸ್, ಸಬ್ ಕ್ಯಾಟಗರಿ ವೈಸ್, ಪ್ರಾಡಕ್ಟ್ ನೇಮ್, ಲಾಯಲ್ಟಿ ಪಾಯಿಂಟ್ಸ್ ಇದೆಲ್ಲ ಹಾಕಿ ಇಲ್ಲಿ ಸೇವ್. ಓಕೆ, ಈಸಿ ಅಲ್ಲ ಸ್ನೇಹಿತರೆ. ಸೊ ಇದು ನಿಮಗೆ ಉಪಯೋಗಕ್ಕೆ ಬಂದಿದೆ ಅನ್ಕೊಂತೀನಿ. ಸೊ ಇಲ್ಲಿ ಎಕ್ಸ್ಪೋರ್ಟ್ ಅನ್ನೋ ಆಪ್ಷನ್ ಅನ್ನೋದಿದೆ, ನೀವು ಎಕ್ಸ್ಪೋರ್ಟ್ ಮಾಡ್ಕೋಬಹುದು. ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಆಪ್ಷನ್ಸ್ ಇದೆ, ನೀವು ಲಿಸ್ಟ್ ಆಫ್ ಐಟಮ್ಸ್ ನ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್. ಸೆಟ್ ಡಿಫಾಲ್ಟ್ ಇದೆ, ಕ್ಯಾಟಗರಿ, ಸಬ್ ಕ್ಯಾಟಗರಿ, ಬಲ್ಕ್, ಇಮೇಜ್, ಶೋ ಆಲ್. ಸೊ ಈಗ ನೀವು ಇಲ್ಲಿ ಪ್ರಾಡಕ್ಟ್ ನ ನೇಮ್ ವೈಸ್ ಮಾಡ್ಕೊಂಡು, ಈಗ ನನಗೆ ಪೌಡರ್ ಬೇಕು, ಪೌಡರ್ ಅಷ್ಟೇ ಬರುತ್ತೆ, ನೇಮ್ ವೈಸ್ ನಾನು ಹಾಕೊಂಡಿದ್ದು. ಈಗ ಬಾರ್ ಕೋಡ್ ಹಾಕಿದೆ ನೋಡೋಣ, 1322 ಬಾರ್ ಕೋಡ್ ಇವತ್ತು. ಬಾರ್ ಕೋಡ್ ನಂಬರ್ ಇಂದ 1322 ಹಾಕೋದು ಏನ್ ಬರುತ್ತೆ ರೈಟ್. ಒನ್ 1322 ನೋಡೋಣ ಬರುತ್ತೆ ಬಾರ್ ಕೋಡ್. ವೆರಿ ನೈಸ್. ಸೊ ಗೊತ್ತಾಯ್ತಲ್ಲ ಯಾವ್ದ್ಯಾವ್ದನ್ನ ಹೆಂಗೆ ಯೂಸ್ ಮಾಡೋದು ಪ್ರಾಡಕ್ಟ್ ಆ್ಯಡ್ ಅಲ್ಲಿ ಅಂತ, ಲಿಸ್ಟ್ ಆಫ್ ಪ್ರಾಡಕ್ಟ್ಸ್ ಅಲ್ಲಿ. ಇನ್ನೂ ಏನಾದ್ರೂ ಮಾಹಿತಿ ಬೇಕು ಇದರಲ್ಲಿ ಅಂದ್ರೆ ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಇಲ್ಲ ಇದೆ ಸಾಕು ಅಂದ್ರೆ ನನ್ಗೆ ಹೇಳಿ, ಎಂಜಾಯ್ ಮಾಡ್ತೀನಿ. ಥ್ಯಾಂಕ್ ಯು.